विविध मागण्यांच्या पूर्ततेसाठी आशा कार्यकर्त्यांनी अथणी येथील तहसीलदार कार्यालयासमोर भव्य आंदोलन केले। सरकारविरोधात जोरदार घोषणाबाजी करत त्यांनी तीव्र विरोध दर्शवला आणि आपल्या मागण्या तात्काळ मान्य कराव्यात अशी मागणी केली। गेल्या अनेक वर्षांपासून ग्रामीण स्तरावर शासनाच्या आरोग्य व कल्याण योजनांची यशस्वी अंमलबजावणी करूनही त्यांना योग्य मानधन व सुविधा मिळत नसल्याची खंत आंदोलनकर्त्यांनी व्यक्त केली। मासिक किमान 10,000 वेतन, 5 लाख रुपयांचे विमा संरक्षण तसेच आशा कार्यकर्त्यांना डी ग्रुप कर्मचाऱ्यांचा दर्जा द्यावा अशी त्यांची प्रमुख मागणी आहे। ಸರ್, ಈಗಾಗಲೇ ನಾವು ರಾಜ್ಯಾದ್ಯಂತ ವರ್ಷ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ। ತಾಲೂಕು ವೈಸ್ ಮತ್ತು ಜಿಲ್ಲಾ ವೈಸ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ। ನಮಗೆ 2025 ಜನವರಿ ಫೆಬ್ರವರಿ 7ನೇ ತಾರೀಕಿನಿಂದ ಅಹೋರಾತ್ರಿ ಹೋರಾಟವನ್ನು ಮಾಡಿದಾಗ 10,000 ಫಿಕ್ಸ್ ಕೊಡ್ತೀವಿ ಅಂತೇಳಿ ಆಶ್ವಾಸನೆಯನ್ನು ಏನು ಕೊಟ್ಟಿದ್ರು ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ। ಅದನ್ನು ಬಿಡುಗಡೆ ಮಾಡಬೇಕು। ತೆಲಂಗಾಣದೊಳಗೆ ಡಿ ಗ್ರೂಪ್ ನೌಕರರೆಂದು ಪರಿಗಣಿಸಿದ್ದಾರೆ, ಅದನ್ನು ನಮ್ಮ ಎಲ್ಲ ಆಶಾ ಕಾರ್ಯಕರ್ತರಿಗೆ ಪರಿಗಣಿಸಬೇಕು। ನಮ್ಮ ಬೇಡಿಕೆಗಳನ್ನು ಈಡೇರಬೇಕು ಮತ್ತು ನಿವೃತ್ತಿ ಹೊಂದಿದ ಆಶಾ ಕಾರ್ಯಕರ್ತರಿಗೆ 5 ಲಕ್ಷ ಹಿಡಿಗಂಟನ್ನು ಕೊಡಬೇಕಂತೇಳಿ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ। ನಮ್ಮನ್ನು ಪದೇ ಪದೇ ಬೀದಿಗೆ ಇಳಿಸದೆ ನೋಡ್ಕೋಬೇಕಂತೇಳಿ ಸರ್ಕಾರಕ್ಕೆ ನಾವು ಸವಾಲನ್ನು ಹಾಕಿದ್ದೀವಿ। ಈಗ ನಮ್ಮ ಬೇಡಿಕೆಯನ್ನು ಈಡೇರಲಿಲ್ಲ ಅಂದರೆ ಮುಂದಿನ ದಿನದೊಳಗೆ ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೂ ವಹಿಸಿಕೊಳ್ಳದಂತೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್। ಬಟ್ ಜಿಲ್ಲೆಯ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀವಿ। ಈಗ 3 ತಿಂಗಳಿಂದ ಪೇಮೆಂಟ್ ಆಗ್ತಾ ಇರಲಿಲ್ಲ। 3 ತಿಂಗಳು ಅಕ್ಟೋಬರ್ನಲ್ಲಿ THS ಸರ್ ಆಗ್ಬೋದು ಕೂಡಿ ನಮ್ಮನ್ನು ಪೇಮೆಂಟ್ ಮಾಡಿದ್ರು, ಆದರೂ ಕಡಿಮೆ ರೀತಿಯಲ್ಲಿ ಪೇಮೆಂಟ್ ಬಂದಿದೆ, ಆದಷ್ಟು ಪೇಮೆಂಟ್ ಬಂದಿಲ್ಲ। ಇನ್ನು ಮತ್ತು ನವೆಂಬರಿಂದ ಪೇಮೆಂಟ್ ನಿಂತಿದೆ, ನವೆಂಬರ್ದಿಂದ ಪೇಮೆಂಟ್ ನಿಂತರು ಡಿಸೆಂಬರ್ ಒಳಗೆ ಹಾಕಿದ್ದಾರೆ, ಡಿಸೆಂಬರ್ ಹಾಕಿದ್ವಿ ಅಂತ ಹೇಳಿದರು। ಆದರೆ ನವೆಂಬರ್ ಪೇಮೆಂಟು ಡಿಸೆಂಬರ್ ಪೇಮೆಂಟು ಅಜಗಜಾಂತರ ವ್ಯತ್ಯಾಸವಿದೆ। ಅದನ್ನು ಕೂಡ ನಮ್ಮ DHO ಆಫೀಸ್ನಲ್ಲಿ ಡಿಸ್ಟಿಕ್ನಲ್ಲಿ ಕುಂದುಕೊರತೆ ಸಭೆಯನ್ನು ಮಾಡಿಕೊಂಡು ಅದನ್ನು ಕ್ಲಿಯರ್ ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ। ಅದು ಯಾಕೆ ಮಾಡಿದ್ರು ಅನ್ನೋದನ್ನು ನಾವು ಡಿಸ್ಟಿಕ್ ಮಂತ್ರಿಯವ್ರನ್ನ ಕೇಳೋಕೆ ನಾವು ಅರ್ಹರಿದ್ದೀವಿ। ನಾವು ಮುಂದಿನ ದಿನದೊಳಗೆ ಮುಂದಿನ ವಾರ ನಮ್ಮನ್ನ ಏನು ನಾವು ಹೋರಾಟ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಹೇಳಿ ಮಾತುಕತೆಗೆ ಕರೆದಿದ್ದಾರೆ। ಆ ಮಾತುಕತೆಯಲ್ಲಿ ಏನು ನಿರ್ಣಯ ಆಗುತ್ತೆ ಆ ನಿರ್ಣಯವನ್ನು ತಿಳ್ಕೊಂಡು ನಾವು ಯೂನಿಯನ್ ವತಿಯಿಂದ ಮುಂದಿನ ದಿನದೊಳಗೆ ಯಾವ ರೀತಿ ಹೋರಾಟ ಮಾಡಬೇಕು, ನಮ್ಮ ಬೇಡಿಕೆ ಈಡೇರಿತು ಅಂದರೆ ವಿಜಯೋತ್ಸವವನ್ನು ಮಾಡ್ತೀವಿ, ಈಡೇರಲಿಲ್ಲ ಅಂದ್ರೆ ನಾವು ಅಹೋರಾತ್ರಿ ಏನು ಹೋರಾಟ ಮಾಡ್ತೀವಿ, ಎಂಥ ಥರ ಮಾಡ್ತೀವಿ ಅನ್ನೋದು ಊಹಿಸಿಕೊಳ್ಳಲಾಗದಂಥ ಹೋರಾಟವನ್ನು ಮಾಡೋಕ್ಕೆ ಇಷ್ಟಪಡ್ತಾರೆ। तहसीलदारांना निवेदन देऊन आंदोलन तात्पुरते स्थगित करण्यात आले। अजित खोत, KMM मराठी, अथणी।